ಮುಷ್ಕರ ಹಿಂಪಡೆದ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಪಿಡಿ ಸೇವೆ ಪುನರ್ ಆರಂಭ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಸಂಘಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಮಾರ್ಚ್ 11ರಿಂದ ಎಲ್ಲ ಒಪಿಡಿ ಸೇವೆಗಳನ್ನು ಬಂದ್ ಮಾಡಿ ಮುಷ್ಕರ ನಡೆಸುವುದಾಗಿ ಸಂಬಂಧಿಸಿದ ತಾಲೂಕುಗಳ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಮತ್ತೆ ಈಗ ಸೇವೆಯನ್ನ ಆರಂಭಿಸಲಾಗಿದೆ. ಕಳೆದ ಮಾರ್ಚ್ 10ರಂದು ವಿಧಾನಸೌಧದ ಕೊಠಡಿ ಸಂಖ್ಯೆ 330ರಲ್ಲಿ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಆರೋಗ್ಯ ಇಲಾಖೆಯ ವಿವಿಧ ವೃತ್ತದ ಸಂಘಗಳ ಪ್ರತಿನಿಧಿಗಳೊಂದಿಗೆ ಸಭೆ ಜರುಗಿತು. ಸಭೆಯಲ್ಲಿ ಮಂಡಿಸಲಾದ 14 ಬೇಡಿಕೆಗಳಲ್ಲಿ 13 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮುಷ್ಕರವನ್ನು ಹಿಂಪಡೆಯಲಾಗಿದೆ. ಮಾರ್ಚ್ 11ರ ಮಧ್ಯಾಹ್ನ 12 ಗಂಟೆ ಸಂದರ್ಭ. ಹೀಗಾಗಿ ಈ ಕಾರಣದಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಒಪಿಡಿ ಸೇವೆಗಳು ಯಥಾಸ್ಥಿತಿಯಲ್ಲಿ ಪುನರ್ ಆರಂಭವಾಗಿದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಸೇವೆಯನ್ನ ಒದಗಿಸುತ್ತಿವೆ. ಈ ಕುರಿತು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಗೈಬುಸಾಬ್ ಕಲಗಲಿ ಅವರು ಜಮಖಂಡಿಯಲ್ಲಿ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ, ನಾನು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ GS ಗಲಗಲಿ. ತಮಗೆಲ್ಲ ಗೊತ್ತಿರುವಂಗೆ ನಾವು ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ವೃಂದಗಳ ಇಲಾಖೆ ಕೂಡಿಕೊಂಡು ನಾವು ದಿನಾಂಕ 11ರಿಂದ OPDಯನ್ನು ಬಂದ್ ಮಾಡಿ ಮುಷ್ಕರವನ್ನು ಕೈಗೊಳ್ತೀವಿ ಅಂತ ಈಗಾಗಲೇ ಎಲ್ಲ ಕಡೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕದಲ್ಲೂ ಕೊಟ್ಟಿದ್ದೀವಿ. ಆದರೆ ತಮಗೆ ಗೊತ್ತಿರುವಂಗೆ ಈಗಾಗಲೇ ನಿನ್ನೆ ನಾನು ಸಾಯಂಕಾಲ ಒಂದು ಮಾನ್ಯ ಸಚಿವರು, ಆರೋಗ್ಯ ಸಚಿವರು ಮತ್ತು ಮಾನ್ಯ SC ಮಹದೇವಪ್ಪ ಇವರು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ಅವರ ಒಂದು ಸಂಧಾನ ಸಭೆ ನಮ್ಮ ರಾಜ್ಯಾಧ್ಯಕ್ಷರು, ಆರೋಗ್ಯ ಇಲಾಖೆ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ವೃಂದ, ನಮ್ಮ ವೈದ್ಯಕೀಯ ವೃಂದಗಳ ರಾಜ್ಯಾಧ್ಯಕ್ಷರು ಎಲ್ಲ ಅವರು ಸೇರಿ ಒಂದು ಸಂಧಾನ ಸಭೆಯನ್ನು ನಡೆಸಿದರು. ಆ ಸಂಧಾನ ಸಭೆಯಲ್ಲಿ ನಮ್ಮ ಬೇಡಿಕೆಗಳು 14 ಬೇಡಿಕೆಗಳನ್ನು ನಾವು ಅವರ ಮುಂದೆ ಇಟ್ಟಿದ್ದೀವಿ. ಅದರೊಳಗೆ 13 ಬೇಡಿಕೆಗಳಿಗೆ ಅವರು ನಾವು ಈಡೇರಿಸ್ತೀವಿ ಒಂದು ಕಾಲಮಿತಿಯೊಳಗೆ ಅಂತ ಹೇಳಿ ಬಹುತೇಕ ಒಂದು ಲಿಖಿತ ರೂಪದೊಳಗೆ ನಮಗೆ ಇದನ್ನು ನೀಡಿದ್ದಾರೆ, ಭರವಸೆ ನೀಡಿದ್ದಾರೆ. ಅದಕ್ಕಾಗಿ ನಾವು ಈಗ ನಮ್ಮ ಎಲ್ಲ ವೈದ್ಯಕೀಯ ವೃಂದಗಳು, ರಾಜ್ಯ ವೃಂದಗಳು ಮತ್ತು ನಮ್ಮ ಆರೋಗ್ಯ ಇಲಾಖೆ, ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಇವರೆಲ್ಲರ ಒಂದು ಅಪ್ಪನೆಯ ಮೇರೆಗೆ ನಾವು ಇದನ್ನ ಮುಷ್ಕರವನ್ನು ಈಗ ತಾತ್ಕಾಲಿಕವಾಗಿ ಮುಂದಿಡಿದಿವಿ. ಇದನ್ನ ಆಸ್ ಇಟ್ ಈಸ್ ನಮ್ದು OPD ಮತ್ತು ಎಲ್ಲಾ ಸೇವೆಗಳು ಎಲ್ಲರಿಗೂ ಸಾರ್ವಜನಿಕರಿಗೆ ಲಭ್ಯವಿರುತ್ತವೆ. ಅದನ್ನು ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು.